Welcome to session 17, International Business, 5th semester BCom of University of Mysore. Under session 17, we have to discuss about the topic a religious system. Under the religious system, we have to know about what is the meaning of religion, impact of religion system, major religions, learning objective. So what are the objective of this session is to understand the concept of a religion system and also to identify the major religions and impact of religion system. The first thing is what is religion. Religion refers to a specific and institutionalized set of beliefs and practices generally agreed upon by a number of persons or sects. There are nearly 1 lakh religions across the globe. So religions is nothing but is a specific and institutionalized set of beliefs and practices. ಸೊ ಅವ್ರು ಏನು ನಂಬಿರ್ತಾರೆ, ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಇಟ್ ಮೇ ಬಿ ದ ಗ್ರೂಪ್ ಆಫ್ ಪೀಪಲ್ ಆರ್ ಗ್ರೂಪ್ ಆಫ್ ಸೊಸೈಟೀಸ್. ಸೊ ಅದನ್ನು ನಾವು ರಿಲಿಜಿಯನ್ಸ್ ಅಂತ ಕರಿತೀವಿ. ಇಲ್ಲಿ ನಂಬರ್ ಆಫ್ ಪೀಪಲ್ ಅಥವಾ ನಂಬರ್ ಆಫ್ ಸೆಕ್ಟ್ಸ್ ಇಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಪೀಪಲ್ ಒನ್ ಹೂ ಬಿಲೀವ್ ಇನ್ ಸರ್ಟೈನ್ ಥಿಂಗ್ಸ್. ಒಂದು ಪಂಥ ಅಂತ ಕರೀತಾರೆ, ಪಂಥ ಸೆಕ್ಟ್ಸ್ ಇಸ್ ಪಂಥಗಳು ಅಂತ ಕರೀತಾರೆ. ಸೊ ಅದನ್ನು ನಾವು ರಿಲಿಜಿಯನ್ಸ್ ಅಂತ ಕರಿತೀವಿ. ಒಂದು ನಂಬಿಕೆ ಅನ್ನೋದು ಒಂದು ಧರ್ಮವನ್ನು ಹುಟ್ಟಾಕುತ್ತೆ, ಧಾರ್ಮಿಕ ಧರ್ಮವನ್ನು ಹುಟ್ಟಾಕುವಂಥದ್ದು. ಸೊ ಇನ್ ದ ಎಂಟೈರ್ ವರ್ಲ್ಡ್, ಸೊ ನಿಯರ್ಲಿ 1 lakh ರಿಲಿಜಿಯಸ್ ಅಕ್ರಾಸ್ ದ ಗ್ಲೋಬ್ ಅಂತ ಹೇಳ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚು ಧರ್ಮಗಳು ಇದ್ದಾವೆ ಅಂತ ಹೇಳ್ತಾರೆ. ಸೊ ಔಟ್ ಆಫ್ ದಟ್ 1 lakh ರಿಲಿಜಿಯನ್ಸ್, ದ ಮೇನ್ ಇಂಪಾರ್ಟೆಂಟ್ ರಿಲಿಜಿಯನ್ಸ್ ಆರ್ ಹಿಂದೂಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಬುದ್ಧಿಸಮ್ ಆ್ಯಂಡ್ ಕನ್ಫ್ಯೂಷಿಯನಿಸಮ್. ಸೊ ದೀಸ್ ಆರ್ ಆಲ್ ದ ಮೇಜರ್ ರಿಲಿಜಿಯನ್ಸ್ ಅಕ್ರಾಸ್ ದ ಗ್ಲೋಬ್. ಸೊ ಇಷ್ಟು ಮೇಯ್ನಾಗಿ ನಮ್ಮ ಧರ್ಮಗಳನ್ನು ನೋಡಿದ್ದೀವಿ. ಇಲ್ಲಿ ಧರ್ಮ ಅನ್ನೋದು ಯಾವುದಕ್ಕೆ ಅಡಾಪ್ಟ್ ಆಗಿದೆ, ಧರ್ಮ ಅನ್ನೋದು ಹೌ ಟು ಇಂಪ್ಯಾಕ್ಟ್ ಆನ್ ದ ಬಿಸ್ನೆಸ್, ಎಸ್ಪೆಷಲಿ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳಿದ್ರೆ. ಸೊ ರಿಲಿಜನ್ ಆ್ಯಸ್ ಕನ್ಸಿಡರಬಲಿ ಇಂಪ್ಯಾಕ್ಟ್ ಆನ್ ಒನ್ಸ್ ಲೈಫ್ irrespective of the country to which he or she belongs. People go to any extent and practice abnormal activities in the name of religion. Animals and human beings are sacrificed to propitiate God. Heads are tonsured, cheeks and tongues are pierced, foods are given up for days, dipping in rivers and rolling over around places of worship, all in the name of religions. ಸೊ ವಾಟ್ ಎವರ್ ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದಿಸ್ ಇಯರ್, ಇದೆಲ್ಲ ರಿಲಿಜಿಯನ್ ವ್ಯವಸ್ಥೆಯಲ್ಲಿ ಮಾಡುವಂಥದ್ದು. ಮಾನವರಾಗಿರ್ಬೋದು, ಇಟ್ ಮೇ ಬಿ ಅನಿಮಲ್ಸನ್ನು ಕೂಡ ನಾವು ಏನು ಮಾಡ್ತೀವಿ, ಧರ್ಮಕ್ಕೆ ಎಳೆದುಕೊಳ್ತಾ ಇದ್ದೀವಿ. ಧರ್ಮದ ಹೆಸರಿನಲ್ಲಿ ಅನಿಮಲ್ಸನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಪೀಪಲ್ ಆರ್ ಕಂಪೇರ್ಡ್ ಟು ಚೇಂಜ್ ದ ರಿಲಿಜಿಯಸ್ ಫೇಸ್, ಪ್ಲೇಸಸ್ ಆಫ್ ವರ್ಷಿಪ್ಸ್ ಆರ್ ಡೆಸ್ಟ್ರಾಯ್ಡ್ ಆ್ಯಂಡ್ ಪಿಲೇಜ್ಡ್, ಪೀಪಲ್ ಆರ್ beheaded and battles are fought over religious issues. ಸೊ ರಿಲಿಜಿಯನ್ ಹೆಸರಲ್ಲಿ ತುಂಬ ಯುದ್ಧಗಳೆಲ್ಲ ನಡೆದೋಗಿದೆ ಇಂದಿನ ವ್ಯವಸ್ಥೆಯಲ್ಲಿ. ಬಟ್ ಇನ್ ಮಾಡರ್ನ್ ಡೆಮೋಕ್ರಸೀಸ್ ಎಲೆಕ್ಷನ್ಸ್ ಆರ್ ಫಾಟ್ ಆನ್ ಇಶ್ಯೂಸ್ ರಿಲೇಟಿಂಗ್ ಟು ರಿಲಿಜಿಯನ್ಸ್. ಸೊ ಈಗ ಮಾಡರ್ನಲ್ಲಿ ಏನಾಗಿದೆ ಅಂತಂದರೆ, ಎಲೆಕ್ಷನ್ ಅನ್ನೋದು ಒಂದು ಯುದ್ಧದ ಥರ ಆಗಿದೆ. ಎಲೆಕ್ಷನಿಂದ ಕೂಡ ನಾವು ರಿಲಿಜಿಯನ್ಸ್ ಆಗ್ತಾಯಿದ್ದೀವಿ. ಸೊ ರಿಲಿಜಿಯನ್ ಆ್ಯಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಎಕಾನಮಿ ಆಫ್ ಎ ಕಂಟ್ರಿ ಟು. ರಿಲಿಜಿಯನ್ನಿಂದ ಇಂಡಿಯನ್ ಎಕಾನಮಿ ಆಗಿರ್ಬೋದು, ಮೇ ಬಿ ಎನಿ ಫಾರ್ ದ ಗ್ಲೋಬಲ್ ಎಕಾನಮಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಧಾರ್ಮಿಕ ವ್ಯವಸ್ಥೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ದ ಪರ್ಪಸ್ ಆಫ್ ಎಕಾನಮಿ, ಫಾರ್ ದ ಪರ್ಪಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಆ್ಯಂಡ್ ಕಮ್ ಟು ದ ವಾಟ್ ಆರ್ ದ ಇಂಪ್ಯಾಕ್ಟ್ ಆಫ್ ರಿಲಿಜಿಯನ್ ಸಿಸ್ಟಮ್. ಇಂಪ್ಯಾಕ್ಟ್ ಆಫ್ ರಿಲಿಜಿಯನ್ ಸಿಸ್ಟಮ್ ಅಂತ ಬಂದಾಗ, ದ ಇಂಪ್ಯಾಕ್ಟ್ ಆಫ್ ರಿಲಿಜಿಯನ್ಸ್ ಆನ್ ಬಿಸ್ನೆಸ್ ಈಸ್ ಮೋಸ್ಟ್ಲಿ ಇನ್ ಡೆವಲಪಿಂಗ್ ಆ್ಯಟಿಟ್ಯೂಡ್ ಆಫ್ ಪೀಪಲ್ ಟುವರ್ಡ್ಸ್ ವರ್ಕ್, product or service, price fixation, entrepreneurship and cost of doing business. These are the main impact of religion system. That means we have to developing attitudes. Every people, every group of people ಅಲ್ಲಿ ಮೈಂಡ್ಸೆಟ್ ಏನಿರಬೇಕು ಅಂತ ಹೇಳಿದ್ರೆ ಡೆವಲಪಿಂಗ್ ಆ್ಯಟಿಟ್ಯೂಡ್ ಆಗಬೇಕು. ಸೊ ಹ್ಯಾವ್ ಟು improve ourselves and also our society, our group of people. So towards the what? So for the purpose of working. So ಕೆಲಸವನ್ನು ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ, ರಿಗಾರ್ಡಿಂಗ್ ಪ್ರಾಡಕ್ಟ್ ಆರ್ ಸರ್ವಿಸ್ ಪ್ರೈಸ್ ಫಿಕ್ಸೇಷನ್, ಯಾವುದೋ ಒಂದು ವಸ್ತುಗಳಿಗೆ ಬೆಲೆಯನ್ನು ನಿಗದಿ ಮಾಡೋದಕ್ಕೆ, ಯಾವುದೋ ಒಂದು ಸೇವೆಗಳಿಗೆ ಬೆಲೆಯನ್ನು ನಿಗದಿ ಮಾಡೋದು ಕೂಡ ಏನಾಗುತ್ತೆ ಅನ್ನೋದು ಈ ಧರ್ಮ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್. ಸೊ ಒಬ್ಬ ಉದ್ಯಮಶೀಲತೆ, ಒಬ್ಬ ವ್ಯಕ್ತಿ ಎಂಟರ್ಪ್ರಿನರ್ ಆಗಬೇಕು. ಯು ವಾಂಟ್ ಟು ಎಸ್ಟಾಬ್ಲಿಷ್ ಎಂಟರ್ಪ್ರಿನರ್ಶಿಪ್, ಯು ವಾಂಟ್ ಟು ಬಿಕಮ್ ಎ ಬಿಸ್ನೆಸ್ ಪರ್ಸನ್ಸ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪ್ಯಾಕ್ಟ್ ಆಫ್ ದ ರಿಲಿಜಿಯನ್.
ಅವನು ಯಾವ ಧಾರ್ಮಿಕ ವ್ಯವಸ್ಥೆನಲ್ಲಿದ್ದಾನೆ, ಅವನು ಯಾವ ಧರ್ಮದ ವ್ಯವಸ್ಥೆನಲ್ಲಿದ್ದಾನೆ ಅನ್ನೋದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಮಾಡೋದಕ್ಕೂ ಕೂಡ ಒಂದು ರಿಲಿಜಿಯಸ್ ಸಿಸ್ಟಮ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ತನ್ನ ಧರ್ಮದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಧರ್ಮದ ಮೇಲೆ ಕೂಡ ಏನಾಗ್ತಾರೆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಿರ್ತಾರೆ, ವ್ಯಕ್ತಿಯನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಈ ಬಿಲಾಂಗ್ಸ್ ಟು ಯುವರ್ ಫೇವ್ರೆಟ್ ರಿಲಿಜಿಯನ್, ನಿಮ್ಮ ಫೇವ್ರೆಟ್ ರಿಲಿಜಿಯನ್ ಈ ಫಾಲೋ ಇಸ್ ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಿಮ್ಮ ಧರ್ಮನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಮೇ ಬಿ ಅಕ್ಸೆಪ್ಟ್, ದೇ ಮೇ ಬಿ ಲೈಕ್. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಆಗುತ್ತೆ. ದಿಸ್ ಇಂಪ್ಯಾಕ್ಟ್ ಆಫ್ ರಿಲಿಜಿಯನ್ ಸಿಸ್ಟಮ್ ಅಂತ ಇದನ್ನು ಕರೀತಾರೆ. ಸೊ ಒಟ್ಟಿನಲ್ಲಿ ಧರ್ಮ ಅನ್ನೋದು ಕೂಡ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಧರ್ಮದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತುಂಬಾ ಫಾಲೋ ಮಾಡ್ತಾ ಇದ್ದೀವಿ. ಒಬ್ಬ ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ಅಥವಾ ಇಟ್ ಮೇ ಬಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಟೆರಿಟರಿಯಲ್ಲಿರೋ ವಾಸ ಮಾಡುವಂಥ ಜನಗಳಾಗಿರ್ಬೋದು. ಸೊ ಯಾವ ರೀತಿ ಫಾಲೋ ಮಾಡ್ತಾ ಇದ್ದಾರೆ, ಯಾವ ಧರ್ಮವನ್ನು ಫಾಲೋ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಧರ್ಮದಲ್ಲೂ ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಥಿಂಗ್ಸನ್ನೇ ಹೇಳುತ್ತೆ. ಯಾವ ಧರ್ಮದಲ್ಲೂ ನೆಗೆಟಿವ್ ಥಿಂಗ್ಸ್ ಎಲ್ಲಿ ಹೇಳೋದಿಲ್ಲ. ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದು ಮಾಡಿ, ಯಾರಿಗೂ ಕೆಟ್ಟದ್ದು ಮಾಡಬೇಡಿ ಅಂತಲೇ ಹೇಳುತ್ತೆ. ಬಟ್ ಕಮ್ ಟು ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಎವ್ರಿ ಬಿಸ್ನೆಸ್ ಪರ್ಸನ್ಸ್ ಆಲ್ಸೋ ಥಿಂಕ್ ಅಬೌಟ್ ದಿ ರಿಲಿಜಿಯಸ್ ಸಿಸ್ಟಮ್. ಅವರು ಕೂಡ ಏನು ನೋಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ದ ಸರ್ವಿಸಸ್ ಟು ಅವರ್ ಸೊಸೈಟಿ. ಸೊ ಇಟ್ ಮೇ ಬಿ ಬಿಲಾಂಗ್ಸ್ ಟು ಸೊಸೈಟಿ ಆರ್ ಇಟ್ ಮೇ ಬಿ ಅದರ್ ಸೊಸೈಟಿ. ನಾವು ಎಲ್ಲಿದ್ದೀವಿ ಅಲ್ಲಿಗೂ ಸರ್ವಿಸನ್ನು ಮಾಡಬೇಕು, ನಾವು ಎಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ದೀವಿ ಅಲ್ಲಿಗೂ ಕೂಡ ನಾವು ಸರ್ವಿಸನ್ನು ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟು ಎಲ್ಲರಿಗೂ ಬರಬೇಕಾಗಿರುತ್ತೆ. ಸೊ ಆ್ಯಂಡ್ ಇನ್ ದ ಗ್ಲೋಬ್, ಸೊ ದೇರ್ ಆರ್ ವೆರೈಟೀಸ್ ಆಫ್ ರಿಲಿಜಿಯನ್ಸ್ ಇರುತ್ತೆ, ಹೇಳಿದ್ದೀವಿ ಆಲ್ರೆಡಿ ಇನ್ ದ ಬಿಗಿನಿಂಗಲ್ಲಿ ಹೇಳಿದ್ದೀವಿ. ಆ್ಯಂಡ್ ದ ಗ್ಲೋಬ್ ನಿಯರ್ 1 lakh ರಿಲಿಜಿಯನ್ಸ್ ಇದೆ ಅಂತ. ಸೊ ಅಂಡರ್ ದಟ್ ಮೇಜರ್ ರಿಲಿಜಿಯನ್ಸ್ ಅಂತ ಬಂದಾಗ ಕ್ರಿಶ್ಚಿಯಾನಿಟಿ, ದ ಒನ್ ಹೂ ಫಾಲೋ ದ ಕ್ರಿಶ್ಚಿಯನ್ ರಿಲಿಜಿಯನ್, ಆ್ಯಂಡ್ ಇಸ್ಲಾಂ ಧರ್ಮ ಅನ್ನೋದು that is the group of people one who follow the Islam or it may be Bible. So Islam ಅಂತ ಬಂದ, ಕ್ರಿಶ್ಚಿಯಾನಿಟಿ ಅಂತ ಬಂದಾಗ ದೇ ಆರ್ ಫಾಲೋಯಿಂಗ್ ದ ಬೈಬಲ್ ಫಾಲೋ ಮಾಡ್ತಾರೆ. ಇಸ್ಲಾಂ ಅಂತ ಬಂದಾಗ ಅವರು ಕುರಾನನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ಹಿಂದೂಯಿಸಮ್ ಆ್ಯಂಡ್ ಬುದ್ಧಿಸಮ್, ಸೊ ಇದೆಲ್ಲ ಕೂಡ ಮೇಜರ್ ರಿಲಿಜಿಯನ್ಸ್. ಸೊ ಇದೆಲ್ಲ ರಿಲಿಜಿಯನ್ಸ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಅದರದ್ದೇ ಆದಂತಹ ಕತೆ ಇದೆ, ಅದರದ್ದೇ ಆದಂತಹ ಒಳ ಕಥೆಗಳಿದೆ, ಬ್ಯಾಕ್ಗ್ರೌಂಡ್ ಇದೆ. ಸೊ ಅದನ್ನೆಲ್ಲ ಬೇಸಾಗಿ ಇಟ್ಕೊಂಡು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಧರ್ಮವನ್ನು ಅವರು ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದಾರೆ, ತಿಳ್ಕೊತಾ ಬಂದಿದ್ದಾರೆ. ಸೊ ಇದು ನಮ್ಮ ಮೇಜರ್ ರಿಲಿಜಿಯನ್ಸಲ್ಲಿ ನಾರ್ಮಲ್ ಆಗಿ ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಹಿಂದೂಯಿಸಮ್ ಆ್ಯಂಡ್ ಬುದ್ಧಿಸಮ್ ಇವನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಓಕೆ, ಇಲ್ಲಿಗೆ ಸೋರ್ಸ್ ಆಫ್ ರೆಫರೆನ್ಸ್. ಸೊ ಈ ಟಾಪಿಕ್ಗೆ ರೆಫರೆನ್ಸ್ ಮಾಡೋದಕ್ಕೆ ಯು ಕ್ಯಾನ್ ರೆಫರ್ ದ ಸುಬ್ರಾವ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಅಶ್ವತ್ಥಪ್ಪ ಟೆಕ್ಸ್ಟ್ ಬುಕ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.